ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕಿರುತೆರೆ ಕುಟುಂಬ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನಗೆ ಸಪೋರ್ಟ್ ಮಾಡಿ. ಅಮೃತಧಾರೆ ಇವತ್ತಿನ ಎಪಿಸೋಡ್ ನೋಡೋಣ. ಗೌತಮ್ ಭೂಮಿಕಾ ರೂಮಲ್ಲಿ ಮಾತಾಡ್ತಾ ಇರ್ತಾರೆ. ಅಲ್ಲಿ ಅಜ್ಜಿ ಬರ್ತಾರೆ. ಒಳಗೆ ಬರ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ ಬನ್ನಿ ಅಜ್ಜಿ ಅಂತ ಗೌತಮ್ ಹೇಳ್ತಾನೆ. ಗಂಡ ಹೆಂಡತಿ ಇರೋ ರೂಮಲ್ಲಿ ಒಳಗಡೆ ಬರಬೇಕಾದ್ರೆ ಕೇಳ್ಕೊಂಡು ಬರಬೇಕು, ಅದೇ ಸೌಜನ್ಯ ಅಲ್ವಾ ಅಂತ ಅಜ್ಜಿ ಹೇಳ್ತಾರೆ. ಹಾಗೆ ಅಜ್ಜಿ ಹೇಳ್ತಾರೆ, ನೀವಿಬ್ಬರು ಹಾಸ್ಪಿಟಲಿಗೆ ಹೋಗಿ ಚೆಕಪ್ ಮಾಡೋಕ್ಕೆ ಹೊರಟಿರೋದು ನಂಗೆ ತುಂಬ ಖುಷಿ ಆಯಿತು. ಇಬ್ಬರು ಚೆಕಪ್ ಮಾಡಿಸ್ಕೊಳ್ಳಿ, ಆಮೇಲೆ ದೇವರ ಇಚ್ಛೆ ಅಂತ ಹೇಳ್ತಾರೆ. ಇಲ್ಲಿಗೆ ಶಕುಂತಲಾ ಅವರಿಗೆ ಟೆನ್ಷನ್ ಆಗ್ತಾ ಇರುತ್ತೆ, ಭೂಮಿಕಾಗೆ ಮಕ್ಕಳಾಗುತ್ತಾ ಇಲ್ವಾ ಅಂತ. ಯಾವುದೇ ಕಾರಣಕ್ಕೂ ಅವರಿಬ್ಬರಿಗೂ ಮಕ್ಕಳಾಗಬಾರ್ದು ಅಂತಲೇ ಅವಳ ಆಸೆ. ಹಾಗೆ ಆನಂದ್ ಗೌತಮಿಗೆ ಫೋನ್ ಮಾಡ್ತಾನೆ. ಗೌತಮ್ ಹಾಸ್ಪಿಟಲಲ್ಲಿರೋ ವಿಷಯ ಹೇಳ್ತಾನೆ. ಯಾರಿಗೆ ಏನಾಯಿತು ಅಂತ ಕೇಳ್ತಾನೆ. ಏನೂ ಇಲ್ಲ, ನಾವು ಚೆಕಪಿಗೆ ಬಂದಿದ್ದೀವಿ ಅಂತ ಹೇಳಿದಾಗ ಆನಂದಿಗೆ ತುಂಬ ಖುಷಿಯಾಗುತ್ತೆ. ಅಂತೂ ಇಬ್ಬರು ಒಟ್ಟಿಗೆ ಚೆಕಪಿಗೆ ಬಂದ್ರಲ್ಲ ಅಂತೇಳಿ ಮಾತಾಡ್ತಾ ಇರ್ತಾನೆ. ಹಾಗೆ ಅದರ ಜೊತೆಗೆ ಅವನು ಮಧ್ಯದಲ್ಲಿ ನುಗ್ಗೆಕಾಯಿ ವಿಷಯ ಪ್ರಸ್ತಾಪಿಸ್ತಾನೆ. ಹಾಗೆ ಇವನು ಗೌತಮ್ ಅವನಿಗೆ ರೇಗ್ಬಿಟ್ಟು ಫೋನ್ ಕಟ್ ಮಾಡಿರ್ತಾನೆ. ಅಷ್ಟರಲ್ಲಿ ಅವನ ಹೆಂಡತಿ ಬಂದು ಕೇಳ್ತಾಳೆ ಏನಾಯಿತು ಅಂತ. ಇವರಿಬ್ಬರು ಹಾಸ್ಪಿಟಲಿಗೆ ಹೋಗಿದ್ದಾರೆ ಅಂತ ಆನಂದ್ ಹೇಳ್ತಾನೆ. ಹಾಗೆ ಗೌತಮ್ ಭೂಮಿಕಾ ಚೆಕಪ್ ಎಲ್ಲ ಮುಗಿಸ್ಕೊಂಡು ಡಾಕ್ಟರ್ ಹತ್ರ ಮಾತಾಡ್ತಾರೆ. ಡಾಕ್ಟರ್ ಹೇಳ್ತಾರೆ, ನಾಳೆ ರಿಪೋರ್ಟ್ ಬರುತ್ತೆ, ಕಲೆಕ್ಟ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾರೆ. ಹಾಗೆ ಇವರಿಬ್ಬರು ಮನೆಗೆ ಬಂದಾಗ ಮನೆಗೆ ವೆಲ್ಕಮ್ ಮಾಡೋಕ್ಕೆ ಅಜ್ಜಿ ಕಾಯ್ತಾ ಇರ್ತಾರೆ. ಏನಾಯಿತು ಅಂತ ಕೇಳ್ತಾರೆ. ಏನಿಲ್ಲ ಅಜ್ಜಿ, ಇವತ್ತು ಚೆಕಪ್ ಮಾಡಿದ್ರು, ರಿಪೋರ್ಟ್ ನಾಳೆ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಇವರಿಬ್ಬರನ್ನು ಕರ್ಕೊಂಡೋಗಿ ಅಜ್ಜಿ ಊಟ ಬಡಿಸ್ತಾರೆ. ಅಲ್ಲಿ ಊಟದಲ್ಲಿ ಎಲ್ಲನೂ ನುಗ್ಗೆಕಾಯಿಯೇ ಇರುತ್ತೆ. ಅದಕ್ಕೆ ಗೌತಮ್ ಹೇಳ್ತಾರೆ, ನನಗೆ ನುಗ್ಗೆಕಾಯಿ ಬೇಡ, ನಂಗೆ ಅಲರ್ಜಿ ಅಂತಾನೆ. ಆದರೆ ಅಜ್ಜಿ ಬಿಡೋದೇ ಇಲ್ಲ. ನುಗ್ಗೆಕಾಯಿ ವೆರೈಟಿ ನುಗ್ಗೆಕಾಯಿ ಎಲ್ಲ ಮಾಡಿಬಿಟ್ಟು ಅವನಿಗೆ ಬಡಿಸ್ತಾರೆ. ಹಾಗೇ ಭೂಮಿಕಾಗೆ ವಾರ್ನ್ ಮಾಡ್ತಾರೆ, ನೋಡು ಇನ್ನೂ ವಾರದಲ್ಲಿ ದಿನಕ್ಕೆ 3 ಸಲ ಸಾಂಬಾರಲ್ಲೂ ನುಗ್ಗೆಕಾಯಿ ಇರಬೇಕು ಅಂತಾರೆ. ಒಂದು ವೇಳೆ ಆಗಿಲ್ಲ ಅಂದರೆ ದಿನಕ್ಕೆ 1 ಸಲನಾದರೂ ನುಗ್ಗೆಕಾಯಿ ಇರಲೇಬೇಕು ಅಂತೇಳಿ ಭೂಮಿಕಾಗೆ ಹೇಳ್ತಾರೆ. ಹಾಗೆ ಆನಂದ್ ಗೌತಮ್ಗೆ ಕಾಲ್ ಮಾಡಿಬಿಟ್ಟು ಹೊರಗಡೆ ಬರೋಕ್ಕೆ ಹೇಳ್ತಾನೆ. ಗೌತಮ್ ಹೊರಗಡೆ ಹೋಗ್ತಾನೆ. ಅಲ್ಲಿ ನೀನು ಯಾಕೆ ಹೊರಗಡೆ ನನ್ನ ಬರೋಕ್ಕೆ ಹೇಳಿದೆ, ಒಳಗಡೆ ಬರ್ಬೋದಲ್ಲ ಅಂತಾನೆ. ಇವನು ಸುಮ್ಮನೆ ಅವನನ್ನು ಕಿರಿಕ್ ಮಾಡ್ತಾ ಇರ್ತಾನೆ. ಹೂಗುಚ್ಛ ಕೊಟ್ಬಿಟ್ಟು ವಿಶ್ ಮಾಡಿಕೊಂಡೆಲ್ಲ ಹೇಳ್ತಾ ಇರ್ತಾನೆ. ಅಪ್ಪ ಅಪ್ಪ ಅಂತ ಅವನ್ನ ಚುಡಾಯಿಸ್ತಾನೆ. ಗೌತಮ್ಗೆ ಇದು ಇಷ್ಟ ಆಗುತ್ತೆ. ಆದರೆ ಅವನು ಕಾಲೆಳೆಯೋದು ನೋಡ್ತಾ ಇದ್ದರೆ ಇವನು ಸುಮ್ಮನೆ ನೀನು ಹೋಗೋ ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟು ಅವನನ್ನು ಕಳಿಸೋಕ್ಕೆ ನೋಡ್ತಾ ಇರ್ತಾರೆ. ನೀನು ನಾಳೆ ಹಾಸ್ಪಿಟಲಿಗೆ ಹೋಗಬೇಕಾದ್ರೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಆನಂದ್ ಹೇಳ್ತಾನೆ. ಅದಕ್ಕೆ ಗೌತಮ್, ನಿನ್ನನ್ನಂತೂ ಕರ್ಕೊಂಡೇ ಹೋಗಲ್ಲ ಅಂತಾನೆ. ಇಲ್ಲ, ನಾನು ಏನು ಮಾತಾಡಲ್ಲ, ಬಂದೇ ಬರ್ತೀನಿ ಅಂತ ಹೇಳ್ತಾನೆ. ಹಾಗೆ ಅವರಿಬ್ಬರು ಮಾರನೇ ದಿನ ಹಾಸ್ಪಿಟಲಿಗೆ ಹೋಗ್ತಾರೆ. ಅಲ್ಲಿ ಡಾಕ್ಟ್ರನ್ನ ಕೇಳ್ತಾರೆ, ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಅಲ್ವಾ ಅಂತ. ಅದಕ್ಕೆ ಡಾಕ್ಟ್ರು ಹೇಳ್ತಾರೆ, ಇಲ್ಲ, ಭೂಮಿಕಾಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಹಾಗೆ ಗೌತಮ್ ರಿಪೋರ್ಟ್ ತೊಗೊಂಡು ಮನೆಗೆ ಬರ್ತಾನೆ. ಅಜ್ಜಿ ಕೇಳ್ತಾರೆ ಏನಾಯಿತು ಅಂತ. ನಾನು ಇನ್ನೂ ರಿಪೋರ್ಟ್ ಕಲೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಜ್ಜಿ, ಇಲ್ಲ, ಏನಾಯಿತು ಅಂತ ಹೇಳು ಹೇಳು ಅಂತ ಹೇಳ್ತಾರೆ. ಆಗ ಅವನು ಏನು ಹೇಳ್ತಾನೆ ಅಂದರೆ, ಪ್ರಾಬ್ಲಮ್ ಇರೋದು ಭೂಮಿಕಾಗೆ ಅಲ್ಲ, ನನಗೆ ಪ್ರಾಬ್ಲಮ್ ಇರೋದು ಅಂತ ಹೇಳ್ತಾನೆ. ಒಳ್ಳೆಯವರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ನೋಡಬೇಕು ಭೂಮಿಕಾ ಗೌತಮ್ಗೆ ಮಕ್ಕಳಾಗುತ್ತಾ ಇಲ್ವಾ ಅಂತೇಳಿ. ಕಾದು ನೋಡಬೇಕಾಗಿದೆ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ. ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.